ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನ್ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಸಂಕ್ರಾಂತಿ ಯಾವ ರೀತಿ ಆಚರಿಸ್ತೀವಿ ಅಂತ ನೀವು ನೋಡ್ಬೋದು. ನಾಳೆ ರಂಗೋಲಿ ಎಲ್ಲ ತೋರಿಸಿದ್ದೀನಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ಗೆಣಸ್ ಬೇಯಿಸೋಣ ಅಂದ್ಬಿಟ್ಟು ಗೆಣಸನ್ನ ಇಡ್ತಿದ್ದೆ ಇದ್ರ ಮೇಲೆ, ಗ್ಯಾಸ್ ಮೇಲೆ. ಮತ್ತೆ ಗೆಣಸು ಮತ್ತೆ ಕಡ್ಲೆಕಾಯಿ, ಸಂಕ್ರಾಂತಿ ಅಂತಾನೆ ಇದೆ ಅಲ್ವಾ. ಗೆಣಸು, ಕಡ್ಲೆಕಾಯಿ, ಆಮೇಲೆ ಹಸುಗಳನ್ನ ಕಿಚ್ಚಾಯಿಸೋದು ಸಾಯಂಕಾಲ, ಅದೇ ಅಲ್ವಾ. ಇಕ್ಕಿದ ಬೇಳೆಕಾಳು ಸಾಂಬಾರ್, ಅದೇ ಸಂಕ್ರಾಂತಿ ಸ್ಪೆಷಲ್ ಅಲ್ವಾ. ಸೊ ಹಾಗೇನೆ ನಾನು ಗೆಣಸು ಮತ್ತೆ ಕಡ್ಲೆಕಾಯಿ ಬೇಯಿಸ್ತಿದ್ದೆ. ಇದಾದ ನಂತರ ಅದಕ್ಕೂ ಕೂಗು ಅಷ್ಟರಲ್ಲಿ ದೀಪ ಹಚ್ತಿದ್ದೆ ನೋಡಿ. ದೀಪ ಯಾವ ಹಚ್ಚಿಸಿದೀನಿ ಆಗ್ಲೇ. ದೇವ್ರಿಗೆ ಪೂಜೆ ಮಾಡಿದ ನಂತರ ಅದು ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ಬೇಕು ಅನ್ನೋದು ಇದೊಂದಿದೆ. ಎಲ್ಲಾ ದೇವಸ್ಥಾನಗಳಿಗೆ ಬಂದಾದ್ಮೇಲೆ ಹಸುಗಳಿಗೆ ಗೆಜ್ಜೆ ಮತ್ತು ಆ ಕರಿದಾರ ಎಲ್ಲ ಕಟ್ಬೇಕು ಅಂತ ಮನೇಲಿ ತಂದಿಟ್ಟಿದ್ರು. ಸೊ ಅದನ್ನ ಒಂದ್ ಸ್ವಲ್ಪ ಕ್ಲಿಪ್ಸ್ ತೆಗ್ದಿದ್ದೀನಿ. ಸೊ ನೋಡಿ, ಆದ್ಮರಿಗೆ ಆ ತರ ಎಲ್ಲ ಬಣ್ಣ ಬಳ್ತಿದ್ರು, ಅದನ್ನು ಕ್ಲಿಪ್ಸ್ನ ಆಡ್ ಮಾಡಿದ್ದೀನಿ. ಸೊ ನಮ್ಮನೇಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದೀವಿ ಅಂತ ಇದೊಂದು ಸಣ್ಣ ಚಿಕ್ಕ ವಿಡಿಯೋ. ಸೊ ಇದಾದ್ಮೇಲೆ ಅಲ್ಲಿ ಉಪ್ಪಿಟ್ಟು ತಿಂದ್ಬಿಟ್ಟು ಆ ಡ್ರೆಸ್ನ ವೇರ್ ಮಾಡೋಣ ಅಂತ ಆ ಡ್ರೆಸ್ನ ಹಾಕೋತಿದ್ದೆ. ನಾನು ಸ್ಯಾರಿ ಹಾಕೊಂಡಿದ್ದೆ ಫಸ್ಟು. ಸೊ ಇದನ್ನ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಸೊ ಅದು ಬಂದಿತ್ತು ಅಂದ್ಬಿಟ್ಟು ಸೊ ಅದನ್ನ ವೇರ್ ಮಾಡಿದ್ದೆ ಇವತ್ತು. ಸೊ ನೀವು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬೋದು, ರಾಧಿಕಾ ಗೌಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ID. ಸೊ ಅದ್ರಲ್ಲೆಲ್ಲ ರೀಲ್ಸ್ ಎಲ್ಲ ಬಿಟ್ಟಿದ್ದೀನಿ ಇದ್ರಲ್ಲಿ, ಆ ಡ್ರೆಸ್ ಅಲ್ಲಿ. ಸೊ ಇದು ಜಸ್ಟ್ 200 rupees ಅಷ್ಟೇ ಇದು. ಸೊ ಎಲ್ಲ ಫೈನಲ್ ರೆಡಿ ಆಗಿದೆ. ಅಷ್ಟರಲ್ಲೊಂದು ಅದನ್ನೆಲ್ಲ ಗೆಣಸು ಇಟ್ಟಿದ್ದೆ ಅಲ್ವಾ. ಸೊ ಅದು ಬೇಯೋ ಅಷ್ಟರಲ್ಲಿ ಈ ಡ್ರೆಸ್ನ ಹಾಕೊಂಡು ಫೋಟೋಸ್ ಆಗಿ ವಿಡಿಯೋಸ್ ಮಾಡ್ತಿದ್ದೆ. ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡಾಗಿದ ನಂತರ ಗೆಣಸು ಇಟ್ಟಿದ್ದೆ ಅಲ್ವಾ, ಗೆಣಸು ಮತ್ತೆ ಕಡಲೆಕಾಯಿ ಇಟ್ಟಿದ್ದೆ. ಸೊ ಅದು ವಿಸಿಲ್ ಕೂಗ್ತು. ಅಂಡ್ ಒನ್ಸ್ ಅಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇದಾದ ನಂತರ ಡ್ರೆಸ್ ಚೇಂಜ್ ಮಾಡಿ ಮತ್ತು ಸಾಯಂಕಾಲಕ್ಕೆ ಏನೇನು ಸ್ಪೆಷಲ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ವಿ. ಸೊ ಏನು ಅಡುಗೆ ಮಾಡಬೇಕು ಅಂದರೆ ಚಿಕ್ಕದ ಬೇಳೆಕಾಳು ಸಾರು. ಹಾಗೆ ನಾನು ಅದನ್ನು ಅವರೆಕಾಯಿನ ಎಲ್ಲ ಹಿಡಿದು ಮತ್ತು ಅದನ್ನು ಉಣ್ಣಿ ಹಾಕ್ಬಿಟ್ಟು ಅದನ್ನು ಇದು ಮಾಡಿದ್ದೆ ಅಲ್ವಾ. ಸೊ ಅದನ್ನೇ ಬೇಳೆಕಾಳು ಸಾಂಬಾರು ಮತ್ತು ಗೆಣಸು ಎಲ್ಲ ಇಟ್ಟಿದ್ದೆ ಅಲ್ವಾ. ಸೊ ಗೆಣಸು ರೆಡಿ ಆಗಿದೆ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನಂತರ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಇದಾದ ನಂತರ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹಾಗೆ ಆಡ್ಮರಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ಕೊಂಡು
ಇದಾದ್ಮೇಲೆ ಸಂಜೆ ಆಯ್ತಲ್ವಾ, ಸೊ ಅದನ್ನ ಹಸುಗಳ್ನೆಲ್ಲ ಕಿಚ್ಚಾಯಿಸಕ್ಕೆ ಕರ್ಕೊ ಹೋಗ್ತಾರೆ. ಸೊ ನಾನು ಅಲ್ಲಿ ಹೋಗಕ್ಕೆ ಆಗಿಲ್ಲ, ಸೊ ಅದರಿಂದ ಕ್ಲಿಪ್ಸ್ನ ಆ್ಯಡ್ ಮಾಡಿಲ್ಲ. ಸೊ ಕೆಲವರು ಎಲ್ಲ ಮನೇಲೇ ಅಂದ್ರೆ ಅದು ಕೆಂಡ ತಗೊಬಂದು ಮನೇಲೇ ಇದು ಮಾಡ್ತಾರಲ್ವಾ. ಸೊ ಹಾಗೇನೆ ನಮ್ಮ ಮನೇಲೂ ಅಷ್ಟೇ, ಆ ಕೆಂಡ ಅಲ್ಲಿ ಕಿಚ್ಚಾಯಿಸಿರ್ತಾರಲ್ಲ, ಅಲ್ಲಿ ಇರೋ ಬೆಂಕಿದು ಕೆಂಡ ತಗೊಬಂದು ಮನೇಲಿ ಆ ಕೆಂಡನ ಉಯ್ದ್ಬಿಟ್ಟು ಹಸ್ಗಳ್ನ ದಾಟಿಸ್ತೀವಿ. ಸೊ ಎಲ್ರ ಮನೇಲೂ ಇದೆ. ಕೆಲವರು ಕಿಚ್ಚಾಯಿಸಕ್ ಯಾರು ಕರ್ಕೋಗಿರಲ್ವೋ ಅವ್ರು ಈ ತರ ಮನೇಲಿ ಮಾಡ್ತಾರೆ. ಕೆಂಡ ತಗೊಬಂದ್ಬಿಟ್ಟು ಅದನ್ನ ಕೆಳಗಡೆ ಹುಯ್ದ್ಬಿಟ್ಟು ಅದನ್ನ ಹಸ್ಗಳ್ಗೆ ಪೂಜೆ ಮಾಡಿ ಮನೇಲೇನೆ ಆ ಕೆಂಡ ಹುಯ್ದ್ಬಿಟ್ಟು ದಾಟಿಸ್ತಾರೆ. ಅದಾದ ನಂತರ ಮನೇಲೇ ಮಾಡಿರುವಂತಹ ತಿಂಡಿನ ತಿಂಡಿನ ಏನ್ ಮಾಡಿದೀವಿ, ಬೆಲ್ದನ್ನ ಏನೇ ಮಾಡಿದ್ರುನು ಅದನ್ನು ನಾವು ತಿನ್ನಕ್ಕಿಂತ ಮುಂಚೆನೆ ಅದನ್ನ ಹಸ್ಗಳ್ಗೆ ತಿನ್ಸ್ಬಿಟ್ಟು ನೆಕ್ಸ್ಟ್ ನಾವ್ ಅದನ್ನ ತಿಂತೀವಿ. ನೀವೇ ನೋಡ್ತಿರ್ಬೋದು, ಹಸ್ಗಳ್ಗೆ ನಾವು ಪೂಜೆ ಮಾಡ್ಬಿಟ್ಟು ಆ ಕೆಂಡನ ಅಲ್ಲಿ ಕಿಚ್ಚಾಯಿಸಿರ್ತಾರಲ್ಲ ಅಲ್ಲಿ ತಗೊಬಂದ್ಬಿಟ್ಟು ಅದನ್ನ ಹುಯ್ದು ಹಸ್ಗಳ್ನ ದಾಟಿಸ್ತೀವಿ.
ಇದಾದ ನಂತರ ನಾವು ಮನೇಲಿ ಮಾಡಿರುವಂತಹ ಪ್ರಸಾದವನ್ನ ಅವಕ್ಕೆ ನಾವು ಇಟ್ಟಿಟ್ಟಿದೀವಲ್ವಾ ಅದನ್ನ ಸ್ವಲ್ಪ ಅವುಗಳಿಗೆ ತಿನ್ನಿಸ್ಬಿಟ್ಟು ಸೊ ನಾವೇ ತಿಂತೀವಿ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಅನ್ನ, ಇಟ್ಕದ ಬೇಳೆಕಾಳು ಸಾಂಬಾರು, ಪಾಯಸ ಮತ್ತೆ ಬೋಂಡ ಮಾಡಿದ್ವಿ. ಸಂಕ್ರಾಂತಿ ಸ್ಪೆಷಲ್ ನಮ್ಮನೇಲಿ ಇದು ನೋಡಿ ಪಾಯಸ. ಇಟ್ಕದ ಬೇಳೆಕಾಳು ಸಾಂಬಾರ್ ಇದು. ಕಾಳನ್ನ ಉನಿ ಹಾಕಿ ಹಿಡಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.